ಎಸ್ ಒಂದು ಹೆಣ್ಣಿನ ಜೀವನದಲ್ಲಿ ಮದುವೆ ಆಗಿ ಮಕ್ಕಳಾದ್ಮೇಲೆ ಆ ಹೆಣ್ಣಿನ ಜೀವನ ಸಾರ್ಥಕ ಪರಿಪೂರ್ಣ ಅನ್ನೋ ಒಂದು ಮಾತಿದೆ. ಹಾಗೆ ಮಕ್ಕಳಾಗದೆ ಇರುವಂತಹ ದಂಪತಿಗಳಿಗೆ ಗೊತ್ತು ಅದೆಷ್ಟು ಆ ಜೀವನ ಕಷ್ಟ ಇದೆ ಅಂತ ಹೇಳಿ. ಹಾಗಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂತಾನಹೀನತೆ ಯಾಕಾಗತ್ತೆ, ಯಾವ ಗ್ರಹಗಳ ತೊಂದರೆಯಿಂದ ಸಂತಾನ ಪ್ರಾಪ್ತಿ ಆಗಲ್ಲ, ಅದಕ್ಕೆ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು, ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ವೀಕ್ಷಕರೇ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಕೂಡ ಗುರುಜಿ ಅವ್ರ ಹತ್ರ ಮಾತಾಡಿ ನಿಮ್ಮ ಸಮಸ್ಯೆ ಹೇಳ್ಕೊಂಡು ಅದಕ್ಕೆ ಪರಿಹಾರವನ್ನ ಪಡ್ಕೊಳ್ಬಹುದು. ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ವೇದ ಬ್ರಹ್ಮಶ್ರೀ ವೇಣುಗೋಪಾಲ ಶರ್ಮಾ, ಖ್ಯಾತ ಜ್ಯೋತಿಷಿಗಳು ಮತ್ತು ಯಕ್ಷಿ ಆರಾಧಕರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಜಿ, ನನಗೆ ಹೇಳ್ದೆ ಒಂದು ಹೆಣ್ಣಿನ ಜೀವನದಲ್ಲಿ ಒಂದು ಮದುವೆ ಆದ್ಮೇಲೆ ಮಗು ಆದ್ರೇನೆ ಒಂದು ಪರಿಪೂರ್ಣತೆ, ಜೀವನ ಸಾರ್ಥಕ ಅಂತ ಹೇಳ್ತಾರೆ. ಅಂಡ್ ಈಗ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹೆಣ್ಮಕ್ಳಲ್ಲಿ ಸಂತಾನ ಫಲದ ಕೊರತೆ ತುಂಬಾನೇ ಇದೆ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಹೆಚ್ಚಾಗ್ತಿದೆ. ಬಹಳ ಮುಖ್ಯವಾಗಿ ಏನ್ ಕಾರಣ ಆಗಿರುತ್ತೆ? ಆ ಸಂತಾನಹೀನತೆ ಅಂದ್ರೆ ಏನು ಅಂತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ 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 ಗೋಪಾಲ ಕೃಷ್ಣ ಶರ್ಮಣಃ ಭಾನುಪ್ರಕಾಶ ಗುರುಭ್ಯೋ ನಮಃ. ಸಾಷ್ಟಾಂಗ ಪ್ರಣಾಮಂ ಸಮರ್ಪಯಾಮಿ. ಗುರುಭ್ಯೋ ನಮಃ. ಸಮಸ್ತ ವೀಕ್ಷಕರಿಗೂ ಕೂಡ ತಾಯಿ ಭಗವತಿ ರಾಜರಾಜೇಶ್ವರಿಯನ್ನ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನ ನೋಡಿ, ಋಣರೋಗಾದಿ ದಾರಿದ್ರ್ಯ ಪಾಪಕ್ಷುತಪಮೃತ್ಯವ ಭಯಶೋಕ ಮನಸ್ತಾಪ ನಶ್ಯಂತು ಮಮ ಸರ್ವದಾ. ಅದಕ್ಕೆ ಇನ್ನೊಂದು ಶ್ಲೋಕ ಏನು ಹೇಳ್ತಾರೆ ಅಂದರೆ, ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತ ಹೇಳು. ಅಂದರೆ ಋಣಾನ ಸಂಬಂಧ ಇಲ್ಲದೆ ಪಶು ಪತ್ನಿ ಅಂತ ಹೇಳ್ತಾರೆ. ಹಿಂದಿನ ಕಾಲದ ಪಶು ಅಂದರೆ ಹಸು, ಇವು ಗೋವುಗಳು ಸೇರ್ತಕ್ಕಂಥದ್ದು. ಪತ್ನಿ ಅಂತಂದರೆ ಹೆಣ್ಣು, ಹೆಂಡತಿ. ಸುತ ಅಂತಂದರೆ ಮಕ್ಕಳು, ಆಲಯ ಅಂದರೆ ಮನೆ. ಈ ನಾಲ್ಕು ಆಗಬೇಕಂದ್ರೆ ಋಣಾನ ಸಂಬಂಧ ಇರಬೇಕಂತೆ. ಅದಕ್ಕೆ ಸಂಸ್ಕೃತದಲ್ಲಿ ಏನು ಹೇಳಿದ್ರಪ್ಪ ಅಂದರೆ, ಪುತ್ರಾನ್ ದೇವಮಹಿ ಪುಪುತ್ರ ಪೆರುದೇ ಪುಣ್ಯಾನಿ ಸಚಿಂತಯೇತ್ ಪ್ರಜ್ಞಾ ಪ್ರತಿಭಾ ಮೇಧ ವಿವೇಕ ಶಕ್ತಿ ಪುರಾತನಂ ಪುಣ್ಯಂ ಮಂತ್ರಮಾತ್ಯನೂಜಾ ಪಂಚಮೇ ಭಾತ್ಸೋ ವರ್ಚನ ವಿಚಿಂತ್ಯಂ. ಅಂದರೆ ಮನುಷ್ಯನಿಗೆ ಇರ್ತಕ್ಕಂಥದ್ದು ಮೊದಲು ಮಕ್ಕಳ ಭಾಗ್ಯ. ಯಾಕೆಂದರೆ ಮದುವೆ ಅಂತಕ್ಕಂಥ ಒಂದು ಶ್ರೇಷ್ಠವಾದಂಥ ಸಂಬಂಧ. ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಹೇಳ್ತಾರೆ. ಯಾಕೆಂದರೆ ಮನುಷ್ಯ ಪ್ರತಿಯೊಬ್ಬರಿಗೂ ವಿವಾಹ ಅಂತಕ್ಕಂಥದ್ದು ಏನಕ್ಕೆ ಮಾಡ್ತಾರೆ? ಒಳ್ಳೆ ಸುಪುತ್ರರಾಗಲಿ, ಮಕ್ಕಳು ಹುಟ್ಟಲಿ, ಆ ಮಕ್ಕಳಿಂದ ಒಂದೇ ಸಂತಾನ ಉಂಟಾದ ಮೇಲೆ ಎಲ್ಲರೂ ಸಂತೋಷ ಪಡ್ತಾರೆ. ತಂದೆ ತಾಯಿಗಳನ್ನ ನಾವು ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು, ಕೋಟ್ಯಾನುಗಟ್ಟಲೆ ಅವ್ರಿಗೆ ಕೊಟ್ಟರು, ಏನೇ ಮಾಡಿದ್ರು ಕೂಡ ಒಂದು ಮಗುವನ್ನು ಹೆತ್ತು ಕೊಟ್ಬಿಟ್ರೆ ಅದರಲ್ಲಿ ಸಂತೋಷ ತಾತ ಅಜ್ಜಿಗಿನ್ ಯಾವುದೂ ಇರಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಹೇಳ್ತಾರೆ. ಹಾಗಾಗಿ ಸಂತಾನ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ನಾವು ನೋಡಬೇಕಾಗಿರೋದು ಏನಪ್ಪ ಅಂತಂದರೆ, ನಿರ್ಬಂಧಕ ದೋಷಗಳು ಯಾಕೆ ಉಂಟಾಗುತ್ತೆ ಅಂತ ನಾವು ಗಮನ ಹರಿಸ್ಬೇಕಾಗತ್ತಮ್ಮ. ಗುರುಜಿ, ಹಂಗಿದ್ರೆ ಅದೇ ಈಗ ಹಂಗಿದ್ರೆ ಸಂತಾನಹೀನತೆ ಯಾಕಾಗತ್ತೆ, ಏನಕ್ಕೆ ಅದು ಅಂತ ಹೇಳಿ. ಅಂದ್ರೆ ಗ್ರಹಗಳ ದೋಷ ಆ ತರ ಏನಾದ್ರು ಇದೆಯಾ? ಈಗ ಏನಾಗುತ್ತೆ ಅಂದ್ರೆ, ಸಂತಾನತೆ ನೋಡ್ದ ಪಂಚಮಂ ಪೂರ್ವ ಪುಣ್ಯಾನಂ ಅಂತ ಹೇಳ್ತಾರೆ. ನನಗೆ ನಮ್ಮ ಆಫೀಸಲ್ಲಿ ಎಷ್ಟೋ ಜನ ನನ್ನ ಈ ಅನುಭವದಲ್ಲಿ 22 ವರ್ಷ ಅನುಭವದಲ್ಲಿ ಒಂದು 10,000 ಜಾತಕವನ್ನು ನಾನು ಪರಿಶೀಲನೆ ಮಾಡಿದ್ದೆ. ಅದರಲ್ಲಿ ಏನಪ್ಪ ಅಂತಂತಂದರೆ, ಸಾಧಾರಣವಾಗಿ ನೋಡಿ, ಜಾತಕದಲ್ಲಿ ಪಂಚಮಂ ಪುತ್ರಪೀಡಾನಾಮ್ ಅಂತ ಹೇಳಿದ್ರು. ಪೂರ್ವ ಪುಣ್ಯ ಸ್ಥಾನದಲ್ಲಿ ಪ್ರಾರಬ್ಧ, ಸಂಚಿತ, ಆಗಾಮ ಅಂತ 3 ಕರ್ಮ ಇಟ್ಕೊಂಡು ನಾವು ಹುಟ್ಟುತ್ತೀವಿ. ಇದರಲ್ಲಿ ನೋಡಿ, ಯಾರ ಜಾತಕದಲ್ಲಿ ಪಂಚಮದಲ್ಲಿ ರವಿ ಇರುತ್ತೆ, ಅದು ನೋಡಿ ಜಾತಕ ನೋಡಬೇಕಾದ್ರೆ ಸಂತಾನ ವಿಚಾರದಲ್ಲಿ ಹೆಣ್ಣು ಗಂಡನ್ನು ಎರಡೂ ನೋಡಬೇಕಾದ್ರೆ ಒಂದರಿಂದ ನೋಡ್ಲಿಕ್ಕಾಗಲ್ಲ. ಹಾಗಾಗಿ ಒಂದು ಕೈಯಿಂದ ಚಪ್ಪಾಳೆ ಆಗಲ್ಲ, 2 ಕೈಯಿಂದ ಚಪ್ಪಾಳೆ ತಟ್ಟಬೇಕು. ಆ ದೃಷ್ಟಿಯಲ್ಲಿ ನೋಡಿದಾಗ ಯಾರಿಗೆ ಪಂಚಮದಲ್ಲಿ ಸೂರ್ಯ ಇರ್ತಾನೋ ಜಾತಕದಲ್ಲಿ ಅವ್ರು ಗಮನ ಇಟ್ಟು ಕೇಳಬೇಕು. ಬಾಲ್ಯದಲ್ಲಿ ಕೆಲವರು ಹೇಳ್ತಾರೆ ಮಕ್ಕಳು ಹುಟ್ಟಿದ ಮೇಲೆ ಒಳ್ಳೇದಾಗತ್ತೆ ಅಂತ. ಮಕ್ಕಳ ಜಾತಕದಿಂದನೂ ತಂದೆ ತಾಯಿಗಳು ಒಳ್ಳೇದಾಗೋದಿರುತ್ತೆ. ಆ ದೃಷ್ಟಿಯಲ್ಲಿ ನೋಡಿದಾಗ ನೋಡಿ, ಪಂಚಮದಲ್ಲಿ ಯಾರಿಗೆ ಸೂರ್ಯನಿದ್ದಾಗ ಮಕ್ಕಳು ಹುಟ್ಟುತ್ತಾರೋ ಆ ಸಂದರ್ಭದಲ್ಲಿ ಬಾಲ್ಯದಲ್ಲಿ ತಂದೆಗೆ ಅನಿಷ್ಟ ಉಂಟಾಗುತ್ತೆ ಅಂತ ಹೇಳುತ್ತೆ. ಎರಡನೇದಾಗಿ ಹೃದ್ರೋಗ ಅಂತ ಹೇಳ್ತಾರೆ. ಅಂದರೆ ಕೆಲವು ಮಕ್ಕಳು ಹುಟ್ಟಿದಾಗ ತಂದೆಗೇನೋ ಆರೋಗ್ಯ ಕೆಟ್ಟೋಯ್ತು, ಇನ್ನೇನೋ ಕೆಟ್ಟದ್ದಾಯ್ತು ಅಂತ ಹೇಳ್ತಾರೆ. ಆದರೂ ಮಗು ಹುಟ್ಟಿದ್ದಲ್ಲ, ಆ ಹಣೆ ಬರ ಅಂತಕ್ಕಂಥದ್ದು. ನಂತರ ಯಾರಿಗೆ ಪಂಚಮದಲ್ಲಿ ಚಂದ್ರ ಇರ್ತಾನೆ, ಯಾರಿಗೆ ಪಂಚಮದಲ್ಲಿ ಚಂದ್ರ ಇದ್ದೆ ಗಮನ ಇಟ್ಟು ಕೇಳಬೇಕು. ಪಂಚಮದಲ್ಲಿ ಚಂದ್ರ ಇದ್ದರೆ ಜಾತಕದಲ್ಲಿ 100% ಅವರಿಗೆ ಲವ್ ಮ್ಯಾರೇಜೇ ಆಗ್ತಕ್ಕಂಥದ್ದು. ಪಂಚಮದಲ್ಲಿ ಚಂದ್ರ, ಪಂಚಮದಲ್ಲಿ ಶುಕ್ರ ಇದ್ದು ಪಂಚಮದಲ್ಲಿ ರಾಹುಕೇತುಗಳಿದ್ದರೆ ಅವ್ರು ಲವ್ ಮ್ಯಾರೇಜೇ ಆಗ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಪಂಚಮದಲ್ಲಿ ಚಂದ್ರ ಇದ್ದಾಗ ಮನಸ್ಸು ಚಿತ್ತ ಚಾಂಚಲ್ಯವಾಗಿ ಸಂತಾನಹೀನರಾಗುತ್ತಾರೆ ಅಂತ ಹೇಳ್ತಾರೆ, ಮಕ್ಕಳಾಗಲ್ಲ. ನಂತರ ಮೂರನೇದಾಗಿ ನೋಡೋದಾದರೆ
ಯಾರ ಜಾತಕದಲ್ಲಿ ಪಂಚಮದಲ್ಲಿ ಕುಜನಿದ್ದರೆ, ಆ ಪಂಚಮದಲ್ಲಿ ಅಂದರೆ ಅಂಗಾರಕ ಅಂತ ಹೇಳ್ತಾರೆ, ಆ ಕುಜನಿದ್ದಾಗ ಜಾತಂ ಜಾತಂ ಹಂತಿ ಅಸ್ತ್ರಿಕು ಅಂದ್ರೇನು, ಕುಜೆ ವಿಕಲಹ ಪುಮಾನ್. ನೋಡಿ, ಕುಜನಿಂದ ಹುಟ್ಟಿದಂಥ ಮಕ್ಕಳು ಬದುಕಲ್ಲ. ಯಾಕೆಂದ್ರೆ ಪಂಚಮದಲ್ಲಿ ಕುಜ ಇದ್ರೆ ಪದೇ ಪದೇ ಏನಾಗುತ್ತೆ ಅಂತಂದ್ರೆ, ಕೆಲವು ಹೆಣ್ಣು ಮಕ್ಕಳು ಪಾಪ 2 ತಿಂಗಳು 10 ದಿನ ಇಲ್ಲ 3 ತಿಂಗಳಿಗೆ ಅಬಾರ್ಷನ್ ಆಗೋಗ್ಬಿಡುತ್ತೆ. ಆ ಅಬಾರ್ಷನ್ ಯಾಕೆ ಆಗೋ ಕಾರಣ ಅಂತಂತಂದ್ರೆ, ಈ ಕುಜದೋಷ ಇದ್ದಾಗ ಕಂಪಲ್ಸರಿ ಏನಾಗುತ್ತೆ ಅಂದರೆ ಅದು ಅಬಾರ್ಷನ್ಗೆ ಹೋಗುತ್ತೆ.